ಆದರೆ ಋಷಿ ನನ್ನ ಕಂಡ್ರೆ ಪ್ರೀತಿನೇ ಇಲ್ವಲ್ಲ, ನಾನೇನು ಮಾಡಲಿ? ನೋಡಮ್ಮ ಗೀತಾ, ಪ್ರೀತಿ ಅನ್ನೋದು ತಕ್ಷಣ ಹುಟ್ಟಲ್ಲ, ಕಾಯಬೇಕು. ಹಠಕ್ಕೆ ಬಿದ್ದು ಹಿಂದೆನೆ ಕಾಡಬೇಕು. ಅನ್ನ ನೀರು ಬಿಟ್ಟು ಉಪವಾಸ ಕಾಯಬೇಕು. ಹೀಗೆ ನಮಗೆ ನಾವೇ ಪರೀಕ್ಷೆಗಳನ್ನ ಕಟ್ಕೊಂಡು ಪಾಸ್ ಆಗಬೇಕು. ಅವಾಗಲೇ ಪ್ರೀತಿನ ಗೆಲ್ಲೋಕ್ಕಾಗೋದು, ಗೊತ್ತಾಯ್ತಾ? ಗೀತಾ, ಇವತ್ತಿಂದನೇ ನೀನು ಈ ಕೆಲಸ ಶುರು ಮಾಡ್ಕೋಬೇಕು. ಏನತ್ತೆ, ಅನ್ನ ನೀರು ಬಿಟ್ಟು ಋಷಿ ಕೋಣೆ ಮುಂದೆ ಉಪವಾಸ ಕೂತ್ಕೋಬೇಕಾ? ಕರೆಕ್ಟ್. ನೀನು ಈ ಕೆಲಸ ಮಾಡಿದ್ರೆ ಅವ್ನು ನಿನ್ನ ಪ್ರೀತಿಗೆ ಯಾಕೆ ಕರಗಲ್ಲ ನಾನು ನೋಡ್ತೀನಿ. ನಾನು ಹಾಗೆ ಮಾಡಿದ್ರೆ ಋಷಿ ನಾನು ಖಂಡಿತ ಪ್ರೀತಿಸ್ತಾನಲ್ವಾ ಅತ್ತೆ? ಹೌದು ಗೀತಾ, ನೀನು ನಾನು ಹೇಳಿದ ಹಾಗೆ ಮಾಡ್ತಾ ಹೋಗು. ನಿಜವಾದ ಪ್ರೀತಿ ನಿಂದು, ಆ ಸಹನಾದಲ್ಲ ಅಂತ ಋಷಿಗೆ ಒಂದು ಸರ್ತಿ ಅರ್ಥ ಆದರೆ ಸಾಕು. ಸಹನ ಚಿತ್ರ ಅವನ ಮನಸ್ಸಿಂದ ಅಳಿಸಿ ಹೋಗಿ ಆ ಜಾಗದಲ್ಲಿ ನಿನ್ನ ಚಿತ್ರ ಕೂತ್ಕೊಳ್ಳೋದು. ನೀನು ಊಟ ತಿಂಡಿ ಬಿಟ್ಟು ಉಪವಾಸ ಕೂತ್ಕೊಂಡ್ರೆ ನಿನ್ನ ಚಿತ್ರ ಋಷಿ ಅದೇನೋ ಸೇರ್ಕೊಳ್ಳಲ್ಲ. ಅದ್ರ ಬದಲು ನಿನ್ನ ಆರೋಗ್ಯ ಕೆಟ್ಟು ನೀನು ಆಸ್ಪತ್ರೆ ಸೇರ್ಕೋತೀಯ. ಮುಂದೆ ಕಾಣುತ್ತಲ್ಲ. ಅಲ್ಲ ಗೀತಾ, ನಿಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ ಹೇಳು? ಅವಳು ಉಪವಾಸ ಮಾಡು ಅಂದ್ರೆ ನೀನು ಕಣ್ಣು ಮುಚ್ಕೊಂಡು ಹೂ ಅಂದ್ಬಿಡೋದ? ಒಂದು ವಿಷಯ ಜ್ಞಾಪಕ ಇಟ್ಕೊ, ನೀನು ಏನೇ ಮಾಡೋದು ನಮ್ಮ ಋಷಿ ನಿನಗೆ ಸಿಕ್ಕಲ್ಲ, ಅವನು ನಿನ್ನನ್ನು ಪ್ರೀತಿಸಲ್ಲ. ನನ್ನ ಮಾತು ಕೇಳು, ನಿಮ್ಮ ಅತ್ತೆ ಹಾಕೋ ತಾಳು ಕುಣಿಯೋ ಬದಲು ನೀನು ವಾಪಸ್ ನೀವು ಊರ್ಕೋ. ನಿಮ್ಮ ಅಪ್ಪ ಅಮ್ಮ ನಿನ್ನ ಬಗ್ಗೆ ಅದೆಷ್ಟು ಕನಸುಗಳು ಕಟ್ಕೊಂಡಿರ್ತಾರೋ, ಅದೆಷ್ಟು ಆಸೆ ಇಟ್ಕೊಂಡಿರ್ತಾರೋ ಅವ್ರಿಗೆ ನಿರಾಸೆ ಆಗ್ಬಾರ್ದಲ್ವಾ? ಅತ್ತೆ, ಮಾವ ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ.